ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಗಾದೆ ಮಾತು ಕೇಳಿದಿರಲ್ಲ. ಒಳ್ಳೊಳ್ಳೆ ಊಟ ಮಾಡಿದ್ರೆ ಆರೋಗ್ಯ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಈ ಗಾದೆಯಲ್ಲಿ ಇನ್ನೊಂದು ಸಂದೇಶ ಇದೆ. ನೀವು ಆರೋಗ್ಯವಾಗಿರ್ಬೇಕು ಅಂದ್ರೆ ಬರೀ ಒಳ್ಳೆ ಆಹಾರ ಇದ್ರೆ ಸಾಲದು, ಅದನ್ನ ಹೇಗ್ ತಿನ್ನಬೇಕು ಅನ್ನೋದು ಮುಖ್ಯ. ನಾವು ಆಹಾರನ ತಟ್ಟೆಗೆ ಹಾಕೋತೀವಿ. ಟಿವಿ ನೋಡ್ತಾನೋ, ಮೊಬೈಲ್ ನೋಡ್ತಾನೋ, ಪೇಪರ್ ಓದ್ತಾನೋ ಅದನ್ನ ತಿಂತೀವಿ. ನಮ್ಮ ಆರೋಗ್ಯ ಹದಗೆಡೋಕೆ ಇದೇ ಮುಖ್ಯ ಕಾರಣ ಆಗುತ್ತೆ. ನಾವು ತಿನ್ನೋ ಆಹಾರನ ಕಣ್ಣಿಂದ ನೋಡ್ಬೇಕು, ಮೂಗಿಂದ ವಾಸನೆ ತಗೋಬೇಕು, ಕೈಯಿಂದ ಸ್ಪರ್ಶಿಸ್ಬೇಕು. ನಾವು ತಿನ್ನೋ ಪ್ರತಿಯೊಂದು ತುತ್ತಿನ ರುಚಿಯನ್ನ ನಾವು ಸವಿಬೇಕು. ಇದರಿಂದ ನಾವು ತಿನ್ನುವ ಆಹಾರ ಯಾವುದು ಎಂಬ ನಿಖರ ಮಾಹಿತಿ ಮಿದುಳಿಗೆ ಹೋಗುತ್ತೆ. ಈ ಮಿದುಳು ಜಠರ, ಕರುಳು, ಲಿವರ್, ಪ್ಯಾನ್ಕ್ರಿಯಾಸ್ಗೆ ನಮ್ಮ ಆಹಾರದಲ್ಲಿರುವ ಖಾರ, ಸಿಹಿ, ಹುಳಿ, ಉಪ್ಪು ಜೀರ್ಣ ಮಾಡುವ ಬೇರೆ ಬೇರೆ ರಾಸಾಯನಿಕ ಪದಾರ್ಥಗಳನ್ನು ಉತ್ಪಾದಿಸಲು ಆಜ್ಞೆ ಹೊರಡಿಸುತ್ತೆ. ನಾವು ಅನ್ಯ ಮನಸ್ಸಿನಿಂದ ಅಥವಾ ಅರೆಜ್ಞಾನದಿಂದ ಆಹಾರ ಸೇವಿಸಿದ್ರೆ ಆ ರಾಸಾಯನಿಕ ಉತ್ಪತ್ತಿಯಲ್ಲಿ ಏರುಪೇರಾಗುತ್ತದೆ. ಜೀರ್ಣಕ್ರಿಯೆಯಲ್ಲೂ ಕೂಡ ಏರುಪೇರಾಗುತ್ತದೆ. ಒಮ್ಮೆ ಜೀರ್ಣಕ್ರಿಯೆಯಲ್ಲಿ ಏರುಪೇರಾದ್ರೆ ಅನಾರೋಗ್ಯ ಶುರು. ಅಲ್ಲ, ಏನೇ ಕೆಲಸ ಹೇಳಿದ್ರು ನಮ್ಮ ದೇಹ ಕೇಳುತ್ತೆ. ಅದು ನಮ್ಮಿಂದ ಬಯಸೋದು ಸರಿಯಾದ ಒಂದು ಊಟ ಮಾತ್ರ. ಅದನ್ನೇ ನಾವು ಕೇರ್ಲೆಸ್ ಆಗಿ ಕೊಟ್ರೆ ಹೇಗೆ ಹೇಳಿ? ಮನಸ್ಸಿಟ್ಟು ಊಟ ಮಾಡಿ, ಪ್ರತಿ ತುತ್ತನ್ನ ಸವಿಯಿರಿ, ಆರೋಗ್ಯವಂತರಾಗಿರಿ. ದಿನಕ್ಕೆ 3 ಬಾರಿ ಆಹಾರ ಸೇವನೆ ನಂತರ 2 ml ಅಮೃತ ಬಿಂದುವನ್ನು 60 ml ನೀರಿನೊಂದಿಗೆ ಸೇವಿಸಿ ಹೊಟ್ಟೆಯನ್ನು ಸದಾ ಹೆಲ್ದಿಯಾಗಿಡಿ. ಆನ್ಲೈನ್ ಮೂಲಕ ಖರೀದಿಸಲು ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ.